ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಮೋಲ್ಡ್ ಟೈಮಲ್ಲಿ ಯಾವ ರೀತಿಯಾಗಿ ಸ್ಟೀಲ್ನ ಯೂಸ್ ಮಾಡೋದು, ಹಾಗೆ ಸ್ಟೀಲ್ ಕ್ಯಾಲ್ಕುಲೇಷನ್ ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ದಯವಿಟ್ಟು ಎಂಡ್ ತನಕ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕ್ಯಾಲ್ಕುಲೇಷನ್ ಹೇಗೆ ಅಂದರೆ ನೋಡಿ, ಲೆಂತ್, ವಿಡ್ತ್ ಹಾಗೆ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ನ ನೀವು ಮೊದಲಿಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಲೆಂತ್ ಈಗ ಏನಾದರೂ 38 ಫೀಟ್ ಇದ್ದು ವಿಡ್ತ್ 28 ಫೀಟ್ ಇದ್ದಾಗ ಆ್ಯಕ್ಚುಲಿ ಥಿಕ್ನೆಸ್ ಬಂದು ಯೂಶ್ವಲಿ 5 to 6 ಇಂಚಸ್ ಇರುತ್ತಲ್ವ. ಸೊ ಅದನ್ನು ನೀವು ಫೀಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಆವಾಗ ನೋಡಿ ನಿಮ್ಗೇನು ಆನ್ಸರ್ ಬರುತ್ತೆ, ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ವಿಡಿಯೋದಲ್ಲಿ, 425 ಕ್ಯೂಬಿಕ್ ಫೀಟ್ ಅಂತ. ಅದು ಆ್ಯಕ್ಚುಲಿ ಟೋಟಲ್ ವಾಲ್ಯೂಮ್ ಆಫ್ ಕಾಂಕ್ರೀಟ್ ಅಂತ ಹೇಳ್ಬೋದು. ನಂತರ ಆ ಟೋಟಲ್ ವಾಲ್ಯೂಮ್ ಆಫ್ ಕಾಂಕ್ರೀಟ್ ಆ್ಯಕ್ಚುಲಿ ಅದಕ್ಕೆ 1% ಸ್ಟೀಲ್ ಬೇಕಾಗುತ್ತೆ. ಅಂದರೆ 425ಗೆ 1% ಅಂದಾಗ 4.25 ಆಗುತ್ತಲ್ವ. ಸೊ ಟೋಟಲ್ ವಾಲ್ಯೂಮ್ ಆಫ್ ಕಾಂಕ್ರೀಟ್ ಆ್ಯಂಡ್ 1% ಆ್ಯಕ್ಚುಲಿ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರುವಂತಹ ಆನ್ಸರ್ 1086 kg. ಅದು ಆ್ಯಕ್ಚುಲಿ ಟೋಟಲ್ ವಾಲ್ಯೂಮ್ ಆಫ್ ನಿಮಗೆ ಸ್ಟೀಲ್ ಬೇಕಾಗಿರೋದು ಅನ್ನೋದು. ಓಕೆ, ಈ ರೀತಿಯಾಗಿ ನೀವು ಈಸಿಯಾಗಿ ಸ್ಟೀಲ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಆಮೇಲೆ ನೋಡಿ, ಮೋಲ್ಡ್ ಟೈಮಲ್ಲಿ ಆ್ಯಕ್ಚುಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಮೇಯ್ನ್ ಬಾರ್ ಮತ್ತು ನಿಮಗೆ ಡಿಸ್ಟ್ರಿಬ್ಯೂಷನ್ ಬಾರ್ಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದು. ಮೇಯ್ನ್ ಬಾರ್ ಆ್ಯಕ್ಚುಲಿ ಟೋಟಲ್ ಎಲ್ಲ ವೆಯ್ಟ್ನ ಬೇರ್ ಮಾಡುತ್ತೆ. ಅದಕ್ಕೆ ಆ್ಯಕ್ಚುಲಿ ನೋಡಿ 10 mm ಸ್ಟೀಲ್ನ ಯೂಸ್ ಮಾಡ್ತಾರೆ. ಹಾಗೆ ಡಿಸ್ಟ್ರಿಬ್ಯೂಷನ್ ಬಾರ್ ಹೆಸರೇ ಹೇಳಿರೋ ಹಾಗೆಯೇ ಎಲ್ಲ ಕಡೆಯಿಂದ ಆ್ಯಕ್ಚುಲಿ ಲೋಡ್ನ ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದಕ್ಕೆ 8 mm ಸ್ಟೀಲ್ನೇ ಬಳಸ್ತಾರೆ. ನಂತರ ಮುಖ್ಯವಾಗಿ ಇನ್ನೊಂದು ಏನಂದರೆ, ಬೀಮ್ ಹಾಕೋ ಟೈಮಲ್ಲಿ ಬೀಮ್ ಡೆವಲಪ್ಮೆಂಟ್ ಇದೆಯಾ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಲೇಬೇಕು, ಚೆಕ್ ಮಾಡ್ಕೊಳ್ಳೇಬೇಕು. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ಸ್ಟೀಲ್ ಬಗ್ಗೆ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡು ಮಾಡಿಸೋದ್ರಿಂದ ಆ್ಯಕ್ಚುಲಿ ಯಾವುದೇ ಥರ ನಿಮಗೆ RCC ಸ್ಲ್ಯಾಬ್ ಹಾಕುವಾಗ ತೊಂದರೆ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಏನಾದರೂ ಇಷ್ಟ ಆಗಿದರೆ ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹೆಚ್ಚು 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್. ಬಾಯ್ ಬಾಯ್.